ರಾಜ ವೀರ ಮದಕರಿ ನಾಯಕರ ಪುಣ್ಯಸ್ಮರಣೆಯ ನಿಮಿತ್ತ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿದ ಕನ್ನಡ ಹೋರಾಟಗಾರ ತಾಳುಕರ್ ಅವರು, ವೀರ ಮದಕರಿ ನಾಯಕ ಓರ್ವ ಸ್ವಾಭಿಮಾನಿ ರಾಜರಾಗಿದ್ದು ಯಾರಿಗೂ ತಲೆ ತಗ್ಗಿಸಿರಲಿಲ್ಲ. ಅಂತಹ ವೀರ ಮದಕರಿ ನಾಯಕರ ತತ್ವದರ್ಶಗಳನ್ನು ತಿಳಿಸುವ ಉದ್ದೇಶದಿಂದ ಬೆಳಗಾವಿ ನಗರದ ಆರ್ಪಿಡಿ ವೃತ್ತಕ್ಕೆ ವೀರ ಮದಕರಿ ನಾಯಕ ವೃತ್ತ ಎಂದು ನಾಮಕರಣ ಮಾಡುವಂತೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಮತ್ತು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಸಮಾಜ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಒತ್ತಾಯಿಸಿದರು. ವೀರ ಮದಕರಿ ಗರ್ಜನ ಸಂಘದ ವತಿಯಿಂದ ನಮ್ಮ ಸ್ವಾಭಿಮಾನಿ ರಾಜ ವೀರ ಮದಕರಿ ನಾಯಕರವರ ವೀರ ಮರಣ ಒಪ್ಪಿದಂತಹ ಅವರ ಪುಣ್ಯತಿಥಿ ಕಾರ್ಯಕ್ರಮ ಇವತ್ತಿದೆ. ದಿವಸ ನಮ್ಮ ರಾಜ್ಯದಲ್ಲಿ ಒಂದು ಸ್ವಾಭಿಮಾನಿ ರಾಜ ಅಂತ ಕರೀತಾರೆ. ಅವರು ಯಾರು ತಲೆ ತಗ್ಗಿಸಿದವರಲ್ಲ, ಯಾರು ಒಪ್ಪಂದ ಮಾಡಿಕೊಂಡವರಲ್ಲ. ರಾಜರ ಪುಣ್ಯತಿಥಿ ಇದೆ. ಆ ರಾಜರ ಮಾರ್ಗದಲ್ಲಿ ನಾವೆಲ್ಲ ನಡಿಬೇಕಾಗಿದ್ದದ. ಬರ್ತಕ್ಕ ದಿವಸಗಳಲ್ಲಿ ವೀರ ಮದಕರಿ ನಾಯಕ ಒಂದು ಆರ್ಪಿಡಿ ವೃತ್ತಕ್ಕೆ ನಾಮಕರಣ ಮಾಡಬೇಕಂತ ಹೇಳಿ ನಮ್ಮ ವೀರ ಮದಕರಿ ನಾಯಕ ಸಂಘದವರು ಹೋರಾಟ ಮಾಡ್ತಾ ಇದ್ದಾರೆ. ಆದಷ್ಟು ರಾಜ್ಯ ಸರ್ಕಾರ ಹಾಗೂ ಮಹಾನಗರ ಪಾಲಿಕೆ ಗಮನ ಹರಿಸಿ ಇನ್ನು ಆರ್ಪಿಡಿ ವೃತ್ತಕ್ಕೆ ಯಾವುದೇ ಹೆಸರು ಇರುವುದಿಲ್ಲ, ಅಲ್ಲಿ ವೀರ ಮದಕರಿ ನಾಯಕ ಹೆಸರಿಡುವ ಮುಖಾಂತರ ಗೌರವ ಕೊಡಬೇಕು. ಅದರ ಸಹಿತ ನಮ್ಮ ಉಸ್ತುವಾರಿ ಮಂತ್ರಿಗಳಾದಂತಹ ಸತೀಶ್ ಜಾರಕಿಹೊಳಿ ಅವರು ಹಾಗೂ ಹೆಬ್ಬಾಳ್ಕರ್ ಮೇಡಮ್ ಅವರು ಸಹಿತ ಅವರು ಮಂತ್ರಿಗಳಾದಾರ. ಈ ಒಂದು ರಾಜರ ಹೆಸರಿಡುವ ಮುಖಾಂತರ ಈ ಸಮುದಾಯಕ್ಕೆ ನ್ಯಾಯ ಒದಗಿಸಿಕೊಡ್ಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ, ಈ ಸಂದರ್ಭದಲ್ಲಿ ಸಂಘದ ರಾಜ್ಯಾಧ್ಯಕ್ಷರು ಆನಂದ ರಾಮ ಶಿರೂರ, ಸಂಜಯ ದೇಶಪಾಂಡೆ, ಸಂಜು ಭಜಂತ್ರಿ, ಚೇತನ ಪೂಜಾರಿ, ರಾಜು ಕ್ಯಾರಕಟ್ಟಿ ಸೇರಿದಂತೆ ಇನ್ನುಳಿದವರು ಭಾಗಿಯಾಗಿದ್ದರು.